ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಟಾಕ್ಸಿಕ್ ಫಿಲಮ್ ಸ್ಟಾರ್ಟ್ ಆದಾಗ್ಲಿಂದ ಇಲ್ಲಿ ತನಕ ನಮ್ಮೆಲ್ರಿಗೂ ಬಿಗ್ ಕ್ವಶನ್ ಆಗಿದ್ದು ಅಂದ್ರೆ ಅದು ಟಾಕ್ಸಿಕ್ ಫಿಲಮ್ ಅಲ್ಲಿ 5 ಜನ ಹೀರೋಯಿನ್ಸ್ ಇದ್ದಾರೆ ಅಲ್ವಾ. ಅದರಲ್ಲಿ ಟಾಕ್ಸಿಕ್ ಫಿಲಮ್ ನ ಮೇನ್ ಹೀರೋಯಿನ್ ಯಾರು ಅಥವಾ ರಾಯನ ಹೀರೋಯಿನ್ ಯಾರು ಅಂತ. ಆದ್ರೆ ಇವಾಗ ದ ವೇಟ್ ಈಸ್ ಓವರ್, ಇವತ್ತು ರಿಲೀಸ್ ಆದಂತ ಟಾಕ್ಸಿಕ್ ಫಿಲಮ್ ನ ಲೇಟೆಸ್ಟ್ ಪೋಸ್ಟರ್ ಅಲ್ಲಿ ನಮ್ಗೆಲ್ಲ ಫೈನಲ್ ಆನ್ಸರ್ ಸಿಕ್ಕಿದೆ. ಅದು ಬೇರೆ ಯಾರು ಅಲ್ಲ, ಕಿಯಾರಾ ಅಡ್ವಾಣಿ ಅಂತ. ಹೌದು, ಮಾರ್ಚ್ 2ಗೆ ರಿಲೀಸ್ ಆಗ್ತಾ ಇರುವಂತ ಟಾಕ್ಸಿಕ್ ಫಿಲಮ್ ನ ಫಸ್ಟ್ ಸಾಂಗ್ ಪೋಸ್ಟರ್ ಅಲ್ಲಿ ಇದು ಗೊತ್ತಾಗಿದೆ. ಹಾಗಾದ್ರೆ ಬನ್ನಿ ನಾವಿವತ್ತು ತಬಾಹಿ ಸಾಂಗ್ ಬಗ್ಗೆ ಮಾತಾಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ನೀವಿನ್ನ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ 1000 ಸಬ್ಸ್ಕ್ರೈಬರ್ ಟಾರ್ಗೆಟ್ ರೀಚ್ ಮಾಡೋದಕ್ಕೆ ಸಪೋರ್ಟ್ ಮಾಡಿ. ಟಾಕ್ಸಿಕ್ ಟೀಸರ್ ಆದ್ಮೇಲೆ ಬೇರೆ ಯಾವುದೇ ರೀತಿಯ ಬಿಗ್ ಅಪ್ಡೇಟ್ ಇಲ್ಲದೆ ಪೋಸ್ಟರ್ ರಿಲೀಸ್ ಮಾಡ್ತಾ ಇದ್ದಂತ ಟಾಕ್ಸಿಕ್ ಟೀಮ್ ಇವತ್ತು ಬಿಗ್ ಅಪ್ಡೇಟ್ ಆಗಿ ಫಿಲಮ್ ನ ಹೀರೋಯಿನ್ ನ ರಿವೀಲ್ ಮಾಡಿದೆ. ಅದು ತಬಾಹಿ ಸಾಂಗ್ ಇಂದ. ಇನ್ನು ಇದು ಟಾಕ್ಸಿಕ್ ಫಿಲಮ್ ನ ಫಸ್ಟ್ ಲವ್ ಸಾಂಗ್ ಆಗಿದ್ದು ಇದರಲ್ಲಿ ಯಶ್ ಅಂಡ್ ಕಿಯಾರಾ ಅಡ್ವಾಣಿ ಅವರ ಪೇರ್ ಚೆನ್ನಾಗಿ ಬಂದಿದೆ. ಒಂದು ಸನ್ಸೆಟ್ ಪಾಯಿಂಟ್ ಅಲ್ಲಿ ಅಥವಾ ಬೀಚ್ ಅಲ್ಲಿ ಇಬ್ರು ರೊಮ್ಯಾಂಟಿಕ್ ಲುಕ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಇದು ಮಾರ್ಚ್ 2 ಅಂದ್ರೆ ಮಂಡೇ ಮಧ್ಯಾಹ್ನ 1 o'clock ರಿಲೀಸ್ ಆಗ್ತಾ ಇದೆ. ಮತ್ತೆ ಈ ಸಾಂಗ್ ಬಗ್ಗೆ ಮಾತಾಡೋದಾದ್ರೆ ಇದು ಸಿಂಗರ್ ವಿಶಾಲ್ ಮಿಶ್ರಾ ಅವರ ವಾಯ್ಸ್ ಅಲ್ಲಿ ಕನ್ನಡದಲ್ಲಿ ಯೋಗರಾಜ್ ಭಟ್ ಅವರ ಲಿರಿಕ್ಸ್ ಅಲ್ಲಿ ಬರ್ತಾ ಇರೋಂತ ಸಾಂಗ್. ಇನ್ನು ಈ ಸಾಂಗ್ ಒಂದು ಸ್ಯಾಡ್ ರೊಮ್ಯಾಂಟಿಕ್ ಲವ್ ಸಾಂಗ್ ತರ ಕಾಣಿಸ್ತಾ ಇದೆ. ಯಾಕೆ ಅಂದ್ರೆ ತಬಾಹಿ ಅಂದ್ರೆ ಹಿಂದಿಲಿ ವಿನಾಶ ಅಥವಾ ಸರ್ವನಾಶ ಅನ್ನೋ ಅರ್ಥ ಇದೆ. ಮತ್ತೆ ಈ ಪೋಸ್ಟರ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿ ಕಿಯಾರಾ ಅಡ್ವಾಣಿ ಅವರ ಫೇಸ್ ತುಂಬಾ ಡಲ್ ಆಗಿದೆ. ಮತ್ತೆ ಈ ಪೋಸ್ಟರ್ ನ ಅಬ್ಸರ್ವ್ ಮಾಡಿ ಇದರಲ್ಲಿ ಕಿಯಾರಾ ಅಡ್ವಾಣಿ ಅವರು ಒಂದು ಚಿಕ್ಕ ಮಗು ತರ ಯಶ್ ಅವ್ರನ್ನ ಹಗ್ ಮಾಡ್ಕೊಂಡಿದ್ದಾರೆ. ಅಂದ್ಮೇಲೆ ಇದು ಒಂದು ಸ್ಯಾಡ್ ಸಾಂಗ್ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಆದ್ರೆ ಇಲ್ಲಿ ನಮ್ಗೆ ಬರುವಂತ ಡೌಟ್ ಏನು ಅಂತಂದ್ರೆ ಯಾಕೆ ಏನಾಯ್ತು, ಕಿಯಾರಾ ಅಡ್ವಾಣಿ ಅವರು ಯಾಕೆ ಇಷ್ಟೊಂದು ಡಲ್ ಆಗಿ ಕಾಣಿಸ್ಕೊಳ್ತಿದ್ದಾರೆ ಅನ್ನೋದು. ಇನ್ನು ಈ ಇಮೇಜ್ ಪೋಸ್ಟರ್ ಅಂಡ್ ತಬಾಹಿ ಅರ್ಥದ ಪ್ರಕಾರ ಅಂಡ್ ಇವರ ಫೀಲಿಂಗ್ಸ್ ನೋಡಿದ್ರೆ ಕಿಯಾರಾ ಅಡ್ವಾಣಿ ಅವ್ರಿಗೆ ಯಾವುದೋ ಒಂದು ರೀತಿಯ ಹೆಲ್ತ್ ಇಶ್ಯೂಸ್ ಇರಬೇಕು ಅಥವಾ ಇವ್ರಿಗೆ ತುಂಬಾ ಬೇಜಾರಾಗುವಂತ ಸಿಚುವೇಶನ್ ನಡೆದಿರ್ಬೇಕು ಅಂತ ಅನಿಸ್ತಾ ಇದೆ. ಅದೇನೇ ಆಗ್ಲಿ ಇದಕ್ಕೆ ಮಂಡೇ ಒಂದು ಲೆವೆಲ್ ನ ಆನ್ಸರ್ ಸಿಗ್ಬಹುದು ಅಂತ ಅನ್ಸುತ್ತೆ. ಮತ್ತೆ ಫೈನಲಿ ಟಾಕ್ಸಿಕ್ ಫಿಲಮ್ ಶೇರ್ ಮಾಡಿರುವಂತ ಈ ಪೋಸ್ಟರ್ ಅಲ್ಲಿ ಇದು ಲಿರಿಕಲ್ ಸಾಂಗ್ ಅಥವಾ ವಿಡಿಯೋ ಸಾಂಗ್ ಅನ್ನೋದನ್ನ ಸ್ಪೆಸಿಫೈ ಮಾಡಿಲ್ಲ. ಹಾಗೆ ಕಿಯಾರಾ ಅಡ್ವಾಣಿ ಅವರು ಹೀರೋಯಿನ್ ಆದ್ರೆ ರಿಮೈನಿಂಗ್ ಹೀರೋಯಿನ್ಸ್ ಎಲ್ಲ ವಿಲ್ಲನ್ ಅನ್ನೋ ಡೌಟ್, ಅದರಲ್ಲೂ ನಯನತಾರ ಅವ್ರ ವಿಲ್ಲನ್ ಅನ್ನೋ ಡೌಟ್ ಜಾಸ್ತಿ ಆಗ್ತಾ ಇದೆ. ಅಷ್ಟೇ ಅಲ್ಲ, ನೀವು ಇಲ್ಲಿ ಅಬ್ಸರ್ವ್ ಮಾಡಿ ಫ್ಯೂ ಡೇಸ್ ಇಂದ ರಿಲೀಸ್ ಆಗ್ತಾ ಇರುವಂತ ಪೋಸ್ಟರ್ಸ್ ಅಲ್ಲಿ ಇಂಗ್ಲಿಷ್ ವರ್ಷನ್ ಅಂದ್ರೆ ಹಾಲಿವುಡ್ ರಿಲೀಸ್ ಇಲ್ಲ ಅಂತ ಗೊತ್ತಾಗ್ತಾ ಇದೆ. ಟಾಕ್ಸಿಕ್ ಯಾಕೆ ಹಾಲಿವುಡ್ ಅಂದ್ರೆ ಇಂಗ್ಲಿಷ್ ವರ್ಷನ್ ಅಲ್ಲಿ ರಿಲೀಸ್ ಆಗ್ತಾ ಇಲ್ಲ, ಏನಾದ್ರೂ ಪ್ರಾಬ್ಲಮ್ ಇದೆಯಾ ಅಥವಾ ಇಂಗ್ಲಿಷ್ ವರ್ಷನ್ ಏನಾದ್ರೂ ಪೋಸ್ಟ್ಪೋನ್ ಆಯ್ತಾ ಅಂತ ಫಿಲಂ ಟೀಮ್ ಕ್ಲಾರಿಫೈ ಮಾಡಬೇಕು. ಫೈನಲಿ ನಿಮ್ಗೆ ಈ ಪೋಸ್ಟರ್ ಲುಕ್ ಏನ್ ಅನ್ನಿಸ್ತು ಅಂಡ್ ಕಿಯಾರಾ ಅಡ್ವಾಣಿ ಅವರು ಈ ಫಿಲಂ ನ ಅಫಿಷಿಯಲ್ ಹೀರೋಯಿನ್ ಅಂತ ಗೊತ್ತಾದ್ಮೇಲೆ ಇವರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ಇನ್ನು ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮತ್ತಷ್ಟು ಫಿಲಂ ರಿಲೇಟೆಡ್ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.